Everyone, this is your corporate Kannadati. So ಇವತ್ತಿನ ರೆಸಿಪಿ ಬಂದು ಎಗ್ ಕೀಮಾ. ಐ ಆಮ್ ಟ್ರೈಯಿಂಗ್ ದಿಸ್ ಆಲ್ಸೋ ಫಾರ್ ದಿ ಫಸ್ಟ್ ಟೈಮ್. ಲೆಟ್ಸ್ ಸಿ ಹೇಗ್ ಬರುತ್ತೆ ಅಂತ. ಸೊ ಫಸ್ಟ್ ನಾನು 1 ಆನಿಯನ್, 1 ಸ್ಮಾಲ್ ಸೈಜ್ ಟೊಮ್ಯಾಟೊ ಆಂಡ್ 2 ಗ್ರೀನ್ ಚಿಲ್ಲೀಸ್‌ನ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಸೊ ಮುಂಚೆನೆ 3 ಎಗ್‌ನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೆ. ಸೊ ಯೂಸಿಂಗ್ ಎ ಗ್ರೇಟರ್ ಅದನ್ನ ನಾನು ತುರ್ಕೊಂತಾ ಇದ್ದೀನಿ. ಸೊ ಅದಾದ್ಮೇಲೆ ಒಂದು ಫ್ರೈಯಿಂಗ್ ಪ್ಯಾನ್‌ಗೆ ಸ್ವಲ್ಪ ಆಯಿಲ್ ಆಡ್ ಮಾಡಿದೆ. ಯೂಶುವಲಿ ನಾನು ಘೀ ಅಥವಾ ಬಟರ್ ಯೂಸ್ ಮಾಡ್ತೀನಿ. ಬಟ್ ಇವತ್ತು ಸ್ವಲ್ಪ ಚೇಂಜ್ ಇರ್ಲಿ ಅಂತ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಆಂಡ್ ಯಾಹ್! ಸೊ ಎಣ್ಣೆ ಸ್ವಲ್ಪ ಬೆಂದ ಮೇಲೆ ಕಾದ ಮೇಲೆ ಸ್ವಲ್ಪ ಜೀರಿಗೆ ಆಂಡ್ ಸ್ವಲ್ಪ ಕರ್ಬೇವಿನ ಸೊಪ್ಪು ಮತ್ತೆ ಹಚ್ಚಿಟ್ಕೊಂಡಂತ ಮೆಣಸಿನಕಾಯಿ ಆಡ್ ಮಾಡಿದೆ. ಅದಾದ್ಮೇಲೆ ಆನಿಯನ್ ಹಾಕಿದೆ. ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಅದಕ್ಕೆ ಸ್ವಲ್ಪ ಉಪ್ಪು ಆಡ್ ಮಾಡಿದೆ. ಉಪ್ಪು ಆಡ್ ಮಾಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಆಡ್ ಮಾಡಿ, ಅದು ಗೋಲ್ಡನ್ ಬ್ರೌನ್ ಆಗೋವರೆಗೂ ಆಹ್, ಬೇಯೋವರೆಗೂ ಬಿಟ್ಟೆ. ಬಿಕಾಸ್ ಟೊಮ್ಯಾಟೋಸ್ ಆಡ್ ಮಾಡೋಕ್ಕೂ ಮುಂಚೆನೆ ಈರುಳ್ಳಿ ಚೆನ್ನಾಗಿ ಬೇಯಬೇಕು. ಸೊ, ಅದು ಗೋಲ್ಡನ್ ಬ್ರೌನಿಗೆ ಟರ್ನ್ ಆದ್ಮೇಲೆ ನಾನು ಟೊಮ್ಯಾಟೋಸ್‌ನ ಆಡ್ ಮಾಡ್ದೆ. ಸೊ, ದೆನ್ ಟೊಮ್ಯಾಟೋ ಕೂಡ ಚೆನ್ನಾಗಿ ಬೇಯಬೇಕು. ಅದನ್ನು ಕೂಡ ಒಂದು 1 ಆರ್ 2 ಮಿನಿಟ್ಸ್ ಚೆನ್ನಾಗಿ ಬೇಯೋದಕ್ಕೆ ಬಿಟ್ಟೆ. ಆಕ್ಚುಲಿ ಈ ಎಲ್ರೂ ಎಗ್ ಬುರ್ಜಿ ಮಾಡ್ಕೊಂಡು ಅಥವಾ ಎಗ್ ಕರಿ ಆ ಥರ ಎಲ್ಲ ಮಾಡಿರ್ತಾರೆ. ಸೊ, ಇದು ಸ್ವಲ್ಪ ಡಿಫರೆಂಟ್ ಆಗಿರುತ್ತೆ. ಮೇ ಬಿ ಟ್ರೈ ಮಾಡಿ. ಈವನ್ ರೆಸಿಪಿ ಕೂಡ ಸ್ವಲ್ಪ ಸಿಂಪಲ್ ಆಗಿದೆ. ಆಹ್, ಸೊ, ಆಹ್, ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದ್ಮೇಲೆ ಐ ಆಮ್ ಆಡಿಂಗ್ ಪೌಡರ್ಸ್ ಆಸ್ ಯೂಶುವಲ್ ಮೈ ಆಹ್, ಬ ಪೌಡರ್ಸ್ ಲೈಕ್ ಮೈ ಫೇವರೇಟ್ ಪೌಡರ್ಸ್ ಗರಂ ಮಸಾಲ, ಮಟನ್ ಮಸಾಲ ಆಂಡ್ ಸ್ವಲ್ಪ ಟರ್ಮರಿಕ್. ಆಮೇಲೆ ಧನಿಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರ್. ಸೊ, ಈ ಧನಿಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರು ಮನೆಯಲ್ಲಿ ಮಾಡಿದ್ದು. ಸೊ, ನಾನು ಅದನ್ನ ಹೊರಗಡೆಯಿಂದ ಯೂಸ್ ಮಾಡಲ್ಲ. ಅಮ್ಮ ಮಾಡಿದ್ದು ಅದನ್ನ ತಗೊಂಡ್ ಬರ್ತೀನಿ. ಸೊ, ಧನಿಯಾ ಪೌಡರ್ ಮತ್ತೆ ಚಿಲ್ಲಿ ಪೌಡರ್‌ನ ಆಡ್ ಮಾಡ್ದೆ. ಸೊ, ಇದಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಏನೇನ್ ಪೌಡರ್ಸ್ ಆಡ್ ಮಾಡ್ತೀವಿ ಅದೆಲ್ಲ ಆಹ್, ಇದಾಗ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ವಾಟರ್ ಆಡ್ ಮಾಡ್ದೆ. ವಾಟರ್ ಆಡ್ ಮಾಡ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಕುದಿಯೋದಕ್ಕೆ ಅಂತ ಬಿಟ್ಟೆ. ಸೊ ಇದಕ್ಕೆ ನಾನು ಕಾಂಬಿನೇಷನ್ ಆಗಿ ಚಪಾತಿ ಮಾಡ್ಕೊಂತಾ ಇದ್ದೀನಿ ಇವತ್ತು. ಚಪಾತಿನೂ ಅಷ್ಟೇನೆ ಚಪಾತಿ ಬರೀ ಜಸ್ಟ್ ಗೋಧಿ ಅಲ್ಲ, ಅದಕ್ಕೆ ಸ್ವಲ್ಪ ನಾನು ಆಹ್, ರಾಗಿ ಹಿಟ್ಟು, ಸ್ವಲ್ಪ ಜೋಳದ ಹಿಟ್ಟು ಅಂಡ್ ಸ್ವಲ್ಪ ರವೆ ಕೂಡ ಆಡ್ ಮಾಡಿದ್ದೀನಿ. ಸೊ ಇವಾಗ ಎಲ್ಲ ಬೆಂದ ಮೇಲೆ ತುರ್ದಿಟ್ಕೊಂಡಂತ ಎಗ್ ಏನಿದೆ ಅದನ್ನ ನಾನು ಆಡ್ ಮಾಡ್ತಾ ಇದ್ದೀನಿ. ಅದನ್ನ ಎಲ್ಲ ಆಡ್ ಮಾಡಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು. ಮಿಕ್ಸ್ ಮಾಡಿ ಒಂದು 2 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಇಲ್ಲ ಆಫ್ ಮಾಡಿನೂ ಸಹ ಹಂಗೆ ಬಿಡ್ಬೇಕು. ಇದೆಲ್ಲ ಮಿಕ್ಸ್ ಮಾಡ್ತಾ ಇದೀನಿ. ನೋಡೋಣ ಹೇಗ್ ಬರುತ್ತೆ ಅಂತ ಅಂದ್ಬಿಟ್ಟು. ಯಾಹ್! ಆಕ್ಚುಲಿ ನಾನು ಮೆಷರಿಂಗ್ ಕುಕಿಂಗ್ ಮಾಡಲ್ಲ ನಾನು. ಲೈಕ್ ಅಳತೆ ಹಾಕೊಂಡು ಇಷ್ಟೇ ಸ್ಪೂನು ಹಂಗ್ ನಾನ್ ಮಾಡಲ್ಲ. ನಂದು ಏನೇ ಇದ್ರು ಐ ಮೆಷರ್ ತರ. ನಾನು ಅಳತೆ ಇಲ್ದಲೇನೆ ನಾನ್ ಹಾಕೋದು. ಬಟ್ ಯಾವಾಗ್ಲೂ ಅಷ್ಟೇ ಟೇಸ್ಟು ಪರ್ಫೆಕ್ಟಾಗಿ ಚೆನ್ನಾಗೇ ಬರುತ್ತೆ. ಯಾವತ್ತೂ ಕೂಡ ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಹುಳಿ ಈ ಥರ ಯಾವತ್ತೂ ಆಗಿಲ್ಲ. ನಂಗ್ ಅದ್ ಮೆಷರಿಂಗ್ ಕುಕಿಂಗ್ ನಂಗೆ ಇಷ್ಟನೂ ಕೂಡ ಆಗಲ್ಲ. ನಾನ್ ಹೀಗೆ ಮಾಡೋದು. ಹೀಗೆ ನಾನು ಕಲ್ತ್ಕೊ ಬಂದಿರೋದು. ಅದಾದ್ಮೇಲೆ ಚಪಾತಿನ ಮಾಡ್ಕೊಂಡೆ. ಆಸ್ ಐ ಸೆಡ್ ಬರೀ ಗೋಧಿ ಅಲ್ಲ, ಏನೇನೋ ಈವನ್ ಫ್ಲಾಕ್ಸ್ ಸೀಡ್ಸ್ ಪೌಡರ್ ಕೂಡ ಆಡ್ ಮಾಡಿದ್ದೀನಿ ನಾನು. ಫ್ಲಾಕ್ಸ್ ಸೀಡ್ಸ್‌ನ ಹುರ್ಕೊಂಡು ಅದನ್ನ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನ ಈ ತರ ಚಪಾತಿ, ರೊಟ್ಟಿ ಏನಾದ್ರು ಹಾಕೊಂಡಾಗ ಐ ವಿಲ್ ಮಿಕ್ಸ್ ಇಟ್. ಇವಾಗ ಓಕೆ ನನ್ನ ಎಗ್ ಕೀಮಾ ರೆಡಿ ಆಗಿದೆ. ಇವಾಗ ನಾನು ಅದನ್ನ ಪ್ಲೇಟಿಗೆ ಆಹ್, ಸರ್ವ್ ಮಾಡ್ಕೊಂತಾ ಇದ್ದೀನಿ. ಸೊ ಯಾಹ್! ನೋಡೋದಕ್ಕೆ ಚೆನ್ನಾಗ್ ಕಾಣಿಸ್ತಾ ಇದೆ. ಲೆಟ್ಸ್ ಸಿ ಟೇಸ್ಟ್ ಹೇಗಿರುತ್ತೆ ಅಂದ್ಬಿಟ್ಟು. ಇವಾಗ ಅದನ್ನ ಚಪಾತಿ ಜೊತೆ ಐ ಆಮ್ ಹ್ಯಾವಿಂಗ್ ಇಟ್. ಲೆಟ್ಸ್ ಸಿ ಹೇಗಿದೆ ಅಂತ. ಹ್ಮ್. ಚೆನ್ನಾಗಿದೆ. ಯೂ ಮಸ್ಟ್ ಟ್ರೈ. ಥ್ಯಾಂಕ್ ಯೂ ಆಲ್. ಬಾಯ್.